ಗೊತ್ತಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಿಂಗೊಂದು ಸಣ್ಣ ನೆನಪನ್ನು ಹೇಳಿದ ಮುಗಿಸ್ತೇನೆ. ಹುಟ್ಟಿದ್ರು ಕನ್ನಡ ನಾಡಲ್ಲಿ ಹುಟ್ಟಬೇಕು. ಅಣ್ಣವರ ಬಹುಶಃ ನಾವಾಡು ಅನ್ನೋದೇ ಕನ್ನಡ ದೃಷ್ಟಿಯಲ್ಲಿ ಸಾರಾ ಗೋವಿಂದ ಅಣ್ಣವರ ಸಾಧನೆ ಬಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನೋಡಿ, ಅವರ ಸಾಧನೆಗಳ ಬಗ್ಗೆ ಭಾವಚಿತ್ರಗಳು ಈ ರೀತಿ ಒಳಗಡೆ ಹಾಕಿದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲಿ ಈ ರೀತಿ ಇದ್ದರು. ಅಂಬರೀಷ್ ಅಣ್ಣ ಅವರೊಂದಿಗೆ ಮಾತನಾಡುತ್ತಿರುವುದು, ಶಿವಣ್ಣ ಶ್ರೀಕಾಂತ್ ಅವ್ರ ಜೊತೆ, ಮತ್ತು ಅವರು ಕ್ಯಾಮ್ರಾದಲ್ಲಿ ದೃಶ್ಯ ಎತ್ಕೊಂಡು ನೋಡುತ್ತಿರುವುದು. ಡಾಕ್ಟರ್ ರಾಜಣ್ಣ, ಹೊನ್ನವಳ್ಳಿ ಕೃಷ್ಣ ಅವರೊಂದಿಗೆ ಅಂಬರೀಷ್ ಅಣ್ಣ ಅವರೊಂದಿಗೆ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರೊಂದಿಗೆ ಅಮ್ಮವರು ಪಾರ್ವತಮ್ಮ ರಾಜ್ಕುಮಾರ್ ಅಣ್ಣವರು ಡಾಕ್ಟರ್ ರಾಜಣ್ಣ ಅವರೊಂದಿಗೆ ಕನ್ನಡಕ್ಕಾಗಿ ಅತಿ ಹೆಚ್ಚು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಸಭೆಗೆ ಗೌರವಪೂರ್ವಕ ನಮಸ್ಕಾರಗಳು ಹೇಳ್ತಾ, ಕನ್ನಡದ ಸೇನಾನಿ ಆತ್ಮೀಯರಾದ ಸಾರಾ ಗೋವಿಂದ ಅವರ ಈ ಅಭಿನಂದನಾ ಸಮಾರಂಭದೊಳಗೆ ಎರಡು ವಿಷಯಗಳನ್ನು ಕುರಿತು ತುಂಬ ಸಮರ್ಥವಾಗಿ ವಿಷಯ ಮಂಡನೆ ಮಾಡಿರ್ತಕ್ಕಂಥ ಮಿತ್ರರಾದ ಜಾಣಗೆರೆಯವರೇ, ಶ್ರೀಧರ್ ಅವರೇ, ಇವತ್ತಿನ ಕೇಂದ್ರ ಶಕ್ತಿಯಾದ ಸಾರಾ ಗೋವಿಂದ ಅವರೇ, ಎಲ್ಲ ಉಪಸ್ಥಿತರಿರ್ತಕ್ಕಂಥ ಕನ್ನಡದ ಬಂಧುಗಳೇ, ನನಗೆ ಇಡೀ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರನ್ನು ಕುರಿತು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಯಾಕೆ ಅಂದರೆ
ಎರಡು ವಿಷಯಗಳನ್ನು ಕೊಟ್ಟು ಒಂದು ವ್ಯಕ್ತಿತ್ವದ ಅನಾವರಣವನ್ನು ಮಾಡುವುದಕ್ಕೆ ಈ ಎರಡನೆಯ ಗೋಷ್ಠಿಯನ್ನ ಆಯೋಜಿಸಿದ್ದಾರೆ. ಗಣಿತಾತ್ಮಕವಾಗಿ ಹೇಳು ಅಂತಂದ್ರೆ ಸಾರಾ ಗೋವಿಂದ್ ಅವರು ಅಂದ್ರೆ ಏನು, ಅದಕ್ಕೆ ಕನ್ನಡ ಪ್ಲಸ್ ರಾಜ್ಕುಮಾರ್ ಈಕ್ವಲ್ಸ್ ಸಾರಾ ಗೋವಿಂದ್ ಈ ತರ ಹೇಳ್ಬೇಕು. ಯಾಕೆಂದ್ರೆ ಕನ್ನಡವನ್ನ ಬಿಟ್ಟು ರಾಜ್ಕುಮಾರ್ ಇಲ್ಲ, ರಾಜ್ಕುಮಾರನ್ನು ಬಿಟ್ಟು ಚಿತ್ರರಂಗವನ್ನ ನಾವು ಕನ್ನಡ ಚಿತ್ರರಂಗವನ್ನ ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯ. ಈ ಎರಡರ ಶಕ್ತಿತ್ವವನ್ನ ನನ್ನ ವ್ಯಕ್ತಿತ್ವವಾಗಿಸಿಕೊಂಡಿರ್ತಕ್ಕಂಥ ಹೋರಾಟಗಾರ ನಮ್ಮ ಸಾರಾ ಗೋವಿಂದ್ ಅವರು. ಆ ದೃಷ್ಟಿಯಿಂದೇನೆ ನನಗೆ ಬೆಳಗ್ಗೆಯಿಂದಲೂ ಕೂಡ ಎಲ್ಲರ ಮಾತುಗಳಲ್ಲಿ ಕೇಳ್ತಾ ಇದ್ದಾಗ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಕಟ್ಟಿದ್ರು, ಅದು ಹಿಂದಿತ್ತು. ಅದನ್ನ 9,000 ಬೆಳೆಸಿದ ವ್ಯಕ್ತಿತ್ವ ಶಕ್ತಿ ಯಾವುದು? ಸಾರಾ ಗೋವಿಂದ್ ಅವರು. ಅಭಿಮಾನಿಗಳ ಸಂಘ ಕಟ್ಟೋದು ಸುಲಭ, ಆದ್ರೆ ಅಭಿಮಾನಿಗಳ ಸಂಘವನ್ನ ನಡೆಸಿಕೊಂಡು ಹೋಗೋದಿದೆಯಲ್ಲ, ಅದು ಎಷ್ಟು ತ್ರಾಸದಾಯಕವಾದದ್ದು, ಜವಾಬ್ದಾರಿಯುತವಾದದ್ದು ಅನ್ನೋದನ್ನ ಕುರಿತು ಎಲ್ಲರೂ ಮಾತನಾಡಿದ್ದಾರೆ. ಆದ್ರೆ ಗಮನಿಸಬೇಕಾದ್ದು, ಇದು ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ರಾಜ್ಕುಮಾರ್ ಅಂದ್ರೆ ಕನ್ನಡ, ಕನ್ನಡದಲ್ಲಿ ಒಂದು ಕನ್ನಡ ಹೋರಾಟಗಾರರಾದ ಸಾರಾ ಗೋವಿಂದ್ ಸರ್ ಅವರು ಮಾಡಿರೋ ಸಾಧನೆ ಬಗ್ಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಜನಗಳು ಆಗಮಿಸಿದ್ದಾರೆ. ಪ್ರತಿ ಹೋರಾಟಗಳಲ್ಲೂ ಇವರು ಧ್ವನಿ ಎತ್ತಿ ಹೋರಾಟ ಮಾಡಿರೋಂಥ ಅದ್ಭುತವಾದ ಹೋರಾಟಗಾರರು. ಈ ದಿನ ರಾಜ್ಯದ ಮೂಲೆ ಮೂಲೆಯಿಂದಲೂ ಇವರ ಅನ್ನು ನೋಡೋಕ್ಕೆ ಆಗಮಿಸಿದ್ದಾರೆ. ಸಮಾಚಾರ ಇದು ಮಾಡ್ಬಿಟ್ಟು ಬನ್ನಿ. ಕನ್ನಡಗಳು ಹಲವು ಇದ್ದಾವೆ. ಪುರಾಣ ಕನ್ನಡನೇ ಬೇರೆ, ನಮ್ಮ ಚಾಮರಾಜನಗರದ ಕನ್ನಡನೇ ಬೇರೆ, ಧಾರವಾಡದ ಕನ್ನಡನೇ ಬೇರೆ, ರಾಯಚೂರು ಕನ್ನಡನೇ ಬೇರೆ, ಯಾವ ತರಹದಲ್ಲಿ ಬೇರೆ. ಶಬ್ದಗಳೆಲ್ಲ ಒಂದೇ ಆದರೂ ಕೂಡ ಶಬ್ದ ಅನ್ನದಾನ ಕಾರ್ಯಕ್ರಮ ಆಯಾ ಸುತ್ತಿನ ಭಾಷಿಕ ಸಂಸರ್ಗದೊಳಗೆ ಪಡೆದುಕೊಂಡ ಶಬ್ದಗಳು. ಈಗ ನಾವು ದವಾಖಾನೆ, ಆಸ್ಪತ್ರೆ ಇರ್ತೀವಿ, ದವಾಖಾನೆ ಅಲ್ಲಿ ಚಿಕಿತ್ಸೆ ಇವ್ರದ್ದೇ ಆದ ಒಂದು ಇತಿಹಾಸ ಸೃಷ್ಟಿಸಿದ್ದಾರೆ ಹೋರಾಟದಲ್ಲಿ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ. ಇಂತಿ ಆಟ ರಾಮಣ್ಣ ಮ್ಯೂಸಿಕ್ ಚಾನಲ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೆಡ್ ಬೆಲ್ ಆನ್ ಮಾಡಿ. ಇಂತಿ ಆಟೋ ರಾಮಣ್ಣ ಮ್ಯೂಸಿಕ್ ಚಾನಲ್ ಫಾಲೋ ಮಾಡಿ. ಜೈ ಭಾರತ್ ಮಾತೆ, ಜೈ ಕನ್ನಡ.